ಯಾದಗಿರಿ ನಗರದ ಜಿಲ್ಲಾ ಆರ್ಪಿಡಿ ಟಾಸ್ಕ್ ಫೋರ್ಸ್ ಸಮಿತಿ ವಾರ್ಷಿಕೋತ್ಸವ ಹಾಗೂ ವಿಶ್ವ ಅಂಗವಿಕಲರ ದಿನಾಚರಣೆ ಪ್ರಯುಕ್ತ ವಿಕಲಚೇತನರ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016ರ ಅರಿವು ಕಾರ್ಯಕ್ರಮ ನಡೆಯಿತು. ಅಂಗವಿಕಲರಿಗೆ ನಗರದಲ್ಲಿರುವ ಎಲ್ಲರಿಗೂ ಉಚಿತ ನಿವೇಶನ ನೀಡುವುದಾಗಿ ನಗರಸಭೆ ಅಧ್ಯಕ್ಷೆ ಲಲಿತಾ ಅನುಪೂರ್ ಭರವಸೆ ನೀಡಿದರು. ದೈವ ಸ್ವರೂಪಿಗಳಾದ ತಮ್ಮ ಸೇವೆ ಮಾಡಲು ಒಂದು ಅವಕಾಶ ಕೂಡಿ ಬಂದಿದೆ. ಶಿರದಿಂದ ಪಾದಕ್ಕೆ ಎಲ್ಲ ಅಂಗಾಂಗಗಳು ಹೊಂದಿದವರು ಸಹಿತ ಏನೂ ಸಾಧನೆ ಮಾಡದೆ ಇರುವವರ ಮುಂದೆ ಅಂಗವಿಕಲಚೇತನದವರಾಗಿ ಉದ್ಯೋಗ ಸೃಷ್ಟಿ ಮಾಡಿಕೊಂಡು ಉಪಜೀವನಕ್ಕೆ ಉದ್ಯೋಗ ಮಾಡಲು ಮುಂದಾಗಿರುವಂತಹ ನಿಮ್ಮ ಸಾಧನೆಯನ್ನ ಮೆಚ್ಚುವಂಥದ್ದು. ನಗರಸಭೆ ಮತ್ತು ನನ್ನ ವೈಯಕ್ತಿಕವಾಗಿ ನಿಮಗೆ ಸಹಾಯ ಮಾಡಲು ನಿಮ್ಮ ಜೊತೆ ಇರುತ್ತೇನೆ ಎಂದು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನಗರಸಭೆಯ ಅಧ್ಯಕ್ಷೆ ಲಲಿತಾ ಅನುಪೂರ್, ಸರ್ಕಾರ ಎಲ್ಲ ಇಲಾಖೆಯಲ್ಲಿ 5% ಅಂಗವಿಕಲರಿಗೆ ಮೀಸಲಾತಿ ಇರುತ್ತದೆ. ಬಸ್ಗಳಲ್ಲಿ, ಟ್ರೈನ್ಗಳಲ್ಲಿ ನಾಮಕಾವಾಸ್ತ ಇದ್ದು ಕೇವಲ ಬೋರ್ಡ್ಗಳಲ್ಲಿ, ಪೇಪರ್ಗಳಲ್ಲಿ ಮಾತ್ರ ನೋಡಬಹುದಾಗಿದೆ. ಅಂಗವಿಕಲರಿಗೆ ಮೂಲಭೂತ ಸೌಕರ್ಯಗಳು ದೊರಕುತ್ತಿಲ್ಲ. ಈ ಕೂಡಲೇ ಅಂಗವಿಕಲರು ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡಬೇಕು. ಸರ್ಕಾರ ಎಚ್ಚರಿಕೆ ನೀಡಿ ನಮಗೆ ನೀಡಿರುವ ಸಂವಿಧಾನ ಹಕ್ಕನ್ನು ನೀವು ಪಡೆಯಬೇಕು ಎಂದು ಈ ಕಾರ್ಯಕ್ರಮ ಮಾರ್ಮಿಕವಾಗಿ ಮಾತನಾಡಿದ C9 ಕನ್ನಡ ಸುದ್ದಿ ವಾಹಿನಿಯ ಸಂಪಾದಕ ಚಂದ್ರಶೇಖರ್ ಚಿತ್ತಾಪುರ್ ಮಾತನಾಡಿ ಹೇಳಿದರು. ಈ ಸಂದರ್ಭದಲ್ಲಿ ಕಲಬುರಗಿ ಮತ್ತು ಬೆಳಗಾವಿ ವಿಭಾಗದ EPD ಸಂಸ್ಥೆ ನಿರ್ದೇಶಕರಾದ ರಮೇಶ್ ದುಂಡಪ್ಪ ಗೊಂಗಡಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾದ ವೀರಣ್ಣಗೌಡ, ವಿಕಲಚೇತನ ಕಲ್ಯಾಣಾಧಿಕಾರಿ ಶರಣಪ್ಪ ಪಾಟೀಲ್, ಮಲ್ಲಿಕಾರ್ಜುನ್ ಹಳಿಗೇರ, ಗುತ್ತಿಗೆದಾರರು ಮಾದೇವ್ ಮೂಲಿಗೆ, ಸುರೇಶ್ ಭಂಡಾರಿ, ಶಿವಶರಣಪ್ಪ ಕೊತ್ತಲ್, ಚಂದ್ರಶೇಖರ್, ಸಂಪ್ರೀತ್ ದೇವಪುತ್ರ, ಭೀಮರಾಯ್, RDP ಅಧ್ಯಕ್ಷ ಉಮಾ ನಾಯಕ್, ಸಂಯೋಜಕ ನಾಗಪ್ಪ ಔಟಿ, ತಾಯಪ್ಪ ಬಳಿಚಕ್ರ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. DK ದೇವೇಂದ್ರ, C9 ಕನ್ನಡ, ಯಾದಗಿರಿ. ಅದ್ರ ಜೊತೆಗೇನೆ ಎಲ್ಲಕ್ಕಿಂತ ಒಂದು ಅಂತ ಎಲ್ಲರೂ ಪ್ರಯತ್ನ ಮಾಡಿದಾಗ ಅದು ದೈವ ಇಚ್ಛೆ ಅಂತಕ್ಕಂಥ ಮಾತನ್ನ ಹೇಳ್ಬೋದು. ಆದ್ರ ಅದ್ರ ಜೊತೆಗೆ ಯಾವುದೇ ನಮ್ಮಲ್ಲಿ ನ್ಯೂನತೆಗಳಿರಲಿ, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾನು ಕರೆಕ್ಟ್ ಆಗಿದ್ರು ಅವರಲ್ಲೇ ನ್ಯೂನತೆಗಳು ಜಾಸ್ತಿ ಇರ್ತಾವ. ಆ ತರ ನೋಡಿದಾಗ ಎಲ್ಲಕ್ಕಿಂತ ಧೈರ್ಯಶಾಲಿಗಳು, ಆತ್ಮವಿಶ್ವಾಸ ಹೆಚ್ಚಿಗೆ ಯಾರಾಗಿದ್ರೆ ಅದು ನೀವು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಂದರಲ್ಲಿ ಕೂಡ ನನಗೆ ಏನಾದ ಅನ್ನೋದಕ್ಕಿಂತ ಏನಾದ್ರೂ ಸಾಧಿಸ್ಬೇಕಂಬ ಛಲ ಇರ್ತಕ್ಕಂಥವ್ರು ನೀವೆಲ್ಲರೂ. ಈ ಹಾಲನ್ನ ತುಂಬಿದ ನೋಡದೆ ಗೊತ್ತಾಗ್ತದೆ ಈಗ ಅನ್ಬೇಕಂತ ಚಾಣಕ್ಯರಿಗೆ ಇನ್ನೊಂದು ದೊಡ್ಡ ಹಾಲ್ ತಗೋಬೇಕಾಗಿದೆ ಅಂತ ಹೇಳಿ. ಯಾಕಂದ್ರೆ ಎಷ್ಟೋ ಕಾರ್ಯಕ್ರಮಗಳನ್ನ ಸರ್ಕಾರ ಕಾರ್ಯಕ್ರಮಗಳು ಆಗ್ತಾವ, ನಾವು ನೋಡ್ತಾನೆ ಇರ್ತೀವಿ. ಹಾಲ್ ತುಂಬಂಗೆ ಇಲ್ಲ, ಅರ್ಧ ಮಾತ್ರ ಇರ್ತದೆ. ಆದ್ರೆ ಇವತ್ತು ಹಾಲ್ ತುಂಬಿದ ಒಂದೇ ಎಕ್ಸಾಂಪಲ್ ಅಂದ್ರೆ ನಿಮ್ಮಲ್ಲಿ ಯಾವ ರೀತಿ ಆ ಸ್ಫೂರ್ತಿ ಆದಂತ ನಾನು ಬರಬೇಕು, ಭಾಗವಹಿಸಬೇಕು. ಯಾಕಂದ್ರೆ ನಮ್ಮ ಸಲುವಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನೋ ಕಾರಣ ನೀವೆಲ್ಲ ಇವತ್ತು ಸ್ಟೇಜ್ ಜನ ಬಂದಿದ್ದೀರಿ. ಆರ್ಪಿಡಿ ಅನ್ನೋದು ಒಂದು ನಮ್ಮ ಪ್ರತಿಯೊಂದು ಇದರಲ್ಲಿ ಎಲ್ಲ ಥರದ ನಮ್ಮ ಅಂಗವಿಕಲರು ಪರ್ಸೆಂಟೇಜ್ ಇದೆ. ಬಟ್ ಅದು ಎಲ್ಲ ಕಡೆ ನಮಗೆ ಸಿಗ್ಬೇಕನ್ನೋದೇ ಒಂದು ನಮ್ಮ ಆರ್ಪಿಡಿನ ಉದ್ದೇಶ. ಆರೋಗ್ಯದ ಬಟ್ಟೆ ಮತ್ತು ಅವ್ರಿಗೆ ಮನೆಯಲ್ಲಿ ಅಪ್ಪ ಅಮ್ಮ ಯಾರು ನೋಡ್ಕೊತಾರಲ್ಲ ಅವರಿಗೆ ಒಂದು ಸರ್ಕಾರ ಕಾರಣದಿಂದ ಒಂದು ಅವ್ರಿಗೆ ಅನುದಾನ ಬರಲಿ ಅಂತ ಹೇಳಿ ತಿಂಗಳು ಬರಲಿ ಅಂತ ಹೇಳಿ ಒಂದು ಮನೆ ಪತ್ರ ಕೊಟ್ಟಿದೆ. ಮತ್ತೆ ಅದೇ ರೀತಿಯಾಗಿ ಈಗ ಮುಂಬರುವ ಎಲ್ಲೆಲ್ಲಿ ಗ್ರಾಮ ಪಂಚಾಯತ್ ರ್ಯಾಂಪ್ ಇಲ್ಲ, ಅಲ್ಲಿ ಗ್ರಾಮ ಪಂಚಾಯತ್ ರ್ಯಾಂಪ್ ಮಾಡಬೇಕಂತ ಹೇಳಿ ಒಂದು ಲೆಟರ್ ಕೊಟ್ಟಿದೆ. ಇಷ್ಟು ಹೇಳ್ತಾ ಭಾಷಣ ಧನ್ಯವಾದಗಳು. ಮೆಮೊರಾಂಡಮ್ ಸ್ವೀಕರಿಸತಕ್ಕಂತ ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದಗಳು. ಈಗ ಸಾಕಷ್ಟು ಏನಪ್ಪ ಅಂತ ಸಮಯ ಅಭಾವ ಇರೋದ್ರಿಂದ ಮೇಡಮ್ ಅವರು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ. ಉದ್ಘಾಟನಾ ದುರುಪಯೋಗ ಆಗ್ತಾ ಇದೆ. ಆ ಕಾಯಿಲೆಯಿಂದ ಅವರು ಎಷ್ಟು ಕೊಳ್ಳೆ ಹೊಡಿತಾ ಇದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ನಾವು ಕೇಳಿ ನಮ್ಮ ಒಂದು ಹಕ್ಕನ್ನು ಯಾವ ರೀತಿಯಾಗಿ
ರಾಜಕಾರಣಿಗಳು ದುರುಪಯೋಗ ಪಡಿಸ್ಕೊಳ್ತಾರೆ. ಅವರು ತಮ್ಮ ಅನುಕೂಲ ತಕ್ಕಂತೆ ನಮ್ಮ ಮತಗಳನ್ನು ಯಾವ ರೀತಿ ಪಡಿತಾ ಇದ್ದಾರೆ ಅಂತಕ್ಕಂಥದ್ದು ಹೇಳಿ ನನಗೆ ಬಹಳ ಒಂದು ರೀತಿ ದುಃಖನ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ. 2016 ಒಂದು ಕಾಯ್ದೆ ತಿದ್ದುಪಡಿ ನಂತರ ಅದಕ್ಕಿಂತ ಮುಂಚೆ ನಮ್ಮ ಅಂಗವಿಕಲರು ಭಿಕ್ಷೆ ಬೇಡ್ತಕ್ಕಂಥ ಒಂದು ಪರಿಸ್ಥಿತಿ ಇದ್ವಿ. ಈ ಒಂದು ಕಾಯ್ದೆಯಿಂದ ಈ ಒಂದು ಹೋಗ್ಬಿಟ್ಟು ನಾವೇನಾದ್ರೂ ಮನವಿ ಸಲ್ಲಿಸಿದ ಮುಖಾಂತರ ಏನಾದ್ರು ಹೋರಾಟ ಮುಖಾಂತರ ನಾವೇನಾದ್ರೂ ನಮಗೆ ಅನುಕೂಲ ಬರಬೇಕು, ನಾವು ಹೋರಾಟ ಮಾಡಿ ಅಂತ ಹೇಳ್ತೀವಿ. ಅಧಿಕಾರಿಗಳು ನಾನು ನೇರವಾಗಿ ಪ್ರಶ್ನೆ ಮಾಡ್ತೀನಿ. ನಾನು ಪತ್ರಕರ್ತ ಕೂಡ ಇದ್ದೀನಿ, ಭಾರತೀಯ ಭೋಗಿ ಸಮಾಜ ಸೇವಾ ಸಂಘದ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಕೂಡ ಇದ್ದೀನಿ. ನೇರವಾಗಿ ಪ್ರಶ್ನೆ ಮಾಡ್ತೀನಿ, ಸಂವಿಧಾನ ಒಳಗ ಮತ್ತು ಕಾನೂನು ತಿದ್ದುಪಡಿ ಒಳಗ 5% ಮೀಸಲಾತಿ ಯಾತಕ್ಕೋಸ್ಕರ ಇಟ್ಟಿದ್ದೀರಿ? ವಿಕಲಚೇತನರಿಗೆ, ಅಂಗವಿಕಲರು ಇಟ್ಟಿದ್ರಲ್ಲ, ಅವ್ರು ಹೋರಾಟ ಮಾಡ್ಬೇಕೇನು? ಅವ್ರು ನಿಮಗೆ ಮನವಿ ಸಲ್ಲಿಸ್ಬೇಕೇನು? ಅವ್ರ ಹಕ್ಕಲ್ಲ. ನೀವು ರಿಸರ್ವ್ ಮಾಡ್ತೀರಿ, ಗ್ರಾಮ ಪಂಚಾಯತಿ ಒಳಗೆ ರಿಸರ್ವ್ ಮಾಡ್ತೀರಿ, ತಾಲೂಕು ಪಂಚಾಯತಿ ಒಳಗೆ ರಿಸರ್ವ್ ಮಾಡ್ತೀರಿ, ನಗರಸಭೆ ರಿಸರ್ವ್ ಮಾಡ್ತೀರಿ, ಶಾಸಕ ಅನುದಾನದಾಗ ರಿಸರ್ವ್ ಮಾಡ್ತೀರಿ, ಸಚಿವರ ಅನುದಾನದಾಗ ರಿಸರ್ವ್ ಮಾಡ್ತೀರಿ, MP MLA ಅನುದಾನದಾಗ ರಿಸರ್ವ್ ಮಾಡ್ತೀರಿ, ಜಿಲ್ಲಾ ಅಧಿಕಾರಿಗಳ ಅನುದಾನದಾಗ ರಿಸರ್ವ್ ಮಾಡ್ತೀರಿ. ಅವ್ರು ಕೇಳಬೇಕೇನು ನಿಮಗೆ? ಮತ್ತೆ ರಿಸರ್ವ್ ಯಾಕೆ ಮಾಡ್ತೀರಿ? ಅದೇ ಎಲೆಕ್ಷನ್ ಬಂತಂದ್ರ ಅವ್ರಿಗೆ ಕಾಲಿರ್ಲಿಲ್ಲ, ಕೈ ಇರ್ಲಿಲ್ಲ, ಕಾಣಿಸ್ಲಿಲ್ಲ ಅಂದ್ರ ಅವ್ರ ಮನೆ ಹತ್ರ ಹೋಗ್ತೀರಿ. ನಾ ರಾಜಕಾರಣಿ ಪಕ್ಷ ಅಂತ ಮಾತಾಡ್ತಾ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಅವ್ರ ಮನೆ ಹತ್ರ ಹೋಗ್ತೀರಿ, ಅವ್ರಿಗೆ ಎತ್ಕೊಂಡು ಬರ್ತೀರಿ, ಹೆಗಲ ಮೇಲೆ ಎತ್ಕೊಂಡು ಬರ್ತೀರಿ, ಕುರ್ಚಿ ಮೇಲೆ ಎತ್ಕೊಂಡು ಬರ್ತೀರಿ, ಆಟೋದಾಗ ಎತ್ಕೊಂಡು ಬರ್ತೀರಿ, ವೆಹಿಕಲ್ ಮಾಡ್ಕೊಂಡು ಎತ್ಕೊಂಡು ಬರ್ತೀರಿ. ಬಂದ್ಗೆ ಏನಪ್ಪಾ ಅಂದ್ರೆ ಓಟ್ ಹಾಕ್ಸ್ತೀರಿ. ಓಟ್ ಪಡ್ಕೊಳ್ಳೋಕ್ ಮಾತ್ರ ಅವ್ರು ಬೇಕು. ಓಟ್ ಪಡ್ಕೊಂಡಿದ್ಮೇಲೆ ಬಸ್ನಾಗ ಇರೋದು ಅಂಗವಿಕಲರಿಗೆ ಸ್ಥಾನ, ಟ್ರೈನ್ ಒಳಗೆ ಅಂಗವಿಕಲರಿಗೆ ಸ್ಥಾನ, ಬೇರೆ ಕಡೆ ಅಂಗವಿಕಲರಿಗೆ ಮೀಸಲಾತಿ. ಬೋರ್ಡ್ ಮಾತ್ರ ಹಾಕಿದ್ರೆ ಅಲ್ಲಿ ಅಧಿಕಾರಿಗಳು ಕುಂತಿರ್ತಾರ, ಸಾರ್ವಜನಿಕರು ಕುಂತಿರ್ತಾರೆ. ಯಾರು ಅವ್ರಿಗೆ ಆ ಅಂಗವಿಕಲರು ಯಾರಾದ್ರೂ ಬಂದು ಸ್ಟ್ಯಾಂಡ್ ಹಿಡ್ಕೊಂಡು ಬಂದಿದಾರಪ್ಪ ಅಂದ್ರೆ ಅವ್ರಿಗೆ ಎದ್ದು ನಿಂತ್ಕೇಸನ ಒಂದು ಸ್ಥಾನಮಾನ ಕೊಡಲ್ಲ, ಅವ್ರಿಗೆ ಕೂತ್ಕೊಳಕ್ ಒಂದು ಅವಕಾಶ ಕೊಡಲ್ಲ. ಆ ಬೋರ್ಡ್ ಹಾಕಿರೋದು ಎದಕ್ಕೆ ಹಾಕಿರಿ ನೀವು? ಉಪಯೋಗ ಇಲ್ಲಲ್ಲ, ಹಾಕ್ಬಾರ್ದು. ನಾವು ವಿಕಲಚೇತನರು ಹೋಗಿಸಿ ಹೋರಾಟ ಮಾಡ್ಬೇಕು, RPD ಇಂದ ಹೋರಾಟ ಮಾಡ್ಬೇಕು, ಒಕ್ಕೂಟದಿಂದ ಹೋರಾಟ ಮಾಡ್ಬೇಕು. ಅವಾಗ ನೀವು ನಮಗ್ ಕೊಡೋರಾತ್ರಿ. ಮತ್ತೆ ರಿಸರ್ವ್ ಯಾಕೆ ಮಾಡಿರಿ? ಯಾಕಕ್ಕೋಸ್ಕರ ರಿಸರ್ವ್ ಮಾಡ್ಬೇಕು? ಒಂದು ಮನುಷ್ಯ ಜೀವನದಾಗ ಹುಟ್ಟಿದೀಯಪ್ಪ ಅಂದ್ರೆ, ಈಗ ನಾನು ಭಾಷಣ ಮಾಡ್ತಾ ಇದ್ದೆ ಅಂದ್ರೆ ಒನ್ಸ್ ಮೋರ್ ಅಂದ್ರ ಮತ್ತೊಂದ್ಸಲ ಭಾಷಣ ಮಾಡ್ಬೋದು. ಒಂದು ಡ್ಯಾನ್ಸ್ ಮಾಡಾಕತ್ತೀನಪ್ಪ ಅಂದ್ರ ಒನ್ಸ್ ಮೋರ್ ಅಂದ್ರ ಮತ್ತೊಂದ್ಸಲ ಡ್ಯಾನ್ಸ್ ಮಾಡ್ಬೋದು. ಒಂದು ರಾಜಕಾರಣಿ ಒನ್ಸ್ ಮೋರ್ ಅಂತ ಮತ್ತೊಂದ್ಸಲ ಎಲೆಕ್ಷನ್ ಇದ್ರು ಗೆದ್ಬೋದು, ಸೋಲ್ಬೋದು. ಆದ್ರೆ ಸತ್ತ ಮೇಲೆ ಒನ್ಸ್ ಮೋರ್ ಅಂದ್ರ ನಮ್ ಮಾಡಿ ಎದ್ದಳಲ್ಲ. ನಾವು ಹುಟ್ಟಿದೀವಿ, ನಾವು ಬೇರೆ ಜನರಿಗೆ ನಮ್ಮ ಕೈಕಾಲು ಕಣ್ಣು ಮೂಗು ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ದೇವರು. ಕೊಟ್ಟಿಲ್ದವ್ರಿಗೆ ಏನ್ ಕಡಿಮೆ ಇದೆ? ಅವ್ರಿಗೆ ಏನ್ ನಾವು ಪೂರೈಸಬೇಕು? ನಮ್ಮ ಕೈ ಒಳಗಡೆ ಅಧಿಕಾರ ಇದೆ, ನನ್ನ ಕೈ ಒಳಗಡೆ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಅವರು ಹಾಕಿರೋ ಭಿಕ್ಷೆ ಅದು ನಾನು ಕುಂತಿರೋ ಸ್ಥಾನ. ಅವ್ರು ಹಾಕಿರೋ ಭಿಕ್ಷೆ ಅದು ನನ್ನ ಹೆಂಡತಿ ಮಕ್ಕಳು ಮತ್ತು ನನ್ನ ಬಂಧು ಬಳಗ ಒಂದು ಊಟ ಮಾಡ್ಬೇಕಂದ್ರ ಅಲ್ಲೇನಪ್ಪ ಅಂದ್ರ ರಿಸರ್ವ್ ಮಾಡಿರೋದು ಅಂಗವಿಕಲ ಅಧಿಕಾರಿಗಳು ಅಂತ ನಿಮಗೆ ಮಾಡಿದಕ್ಕೆ ಮಾತ್ರ ನೀವೇನದ ಅವರ ಋಣದಲ್ಲಿ ನೀವು ಊಟ ಮಾಡ್ತಾ ಇರ್ತೀರಿ. ವಿವಿಧ ಬೇಡಿಕೆಗಳು ಇರುತ್ತೆ. ಸರ್ಕಾರದಿಂದ ಸಾಕಷ್ಟು ಸ್ಕೀಮ್ಗಳು ಬಂದವ. ನೀವು ಹುಟ್ಟು ಹಾಕಬಹುದು, ನೀವು ಮುಚ್ಚಬಹುದು. ನೀವು ಇವತ್ತು ಈ ಸ್ಥಾನದಲ್ಲಿ ಇದ್ದಿದ್ರಪ್ಪ ಅಂದ್ರ ಬೇರೆ ಇಲ್ಲಿಂದ ಬಿಟ್ಟು ಬೇರೆ ತಾಲೂಕ ಬೇರೆ ಜಿಲ್ಲೆಗೆ ನಿಮ್ಗೆ ಟ್ರಾನ್ಸ್ಫರ್ ಆಗಿ ಅಥವಾ ದೇವರು ನಿಮ್ಗೆ ಅನುಕೂಲ ಮಾಡ್ಲಿಲ್ಲ ಅಂದ್ರೆ ಬಂದ್ರಪ್ಪ ಅಂದ್ರ ಅವಾಗ ಸರ್ ಇಂಥ ಅಧಿಕಾರಿ ಇದ್ರು, ಇಂಥವ್ರು ಇದ್ರು, ನಮಗೆ ಈ ರೀತಿ ಅನುಕೂಲ ಮಾಡಿಕೊಟ್ರು ಅಂತ ಇದೇ ಅಂಗವಿಕಲರು ಹೇಳ್ತಾರೆ, ಇದೇ ಸಾರ್ವಜನಿಕರು ಹೇಳ್ತಾರೆ. ಬೇರೆ ಎಲ್ಲರಿಗೆ ನೋಡಿದ್ರಿಂದ ಇವತ್ತು ನನಗೆ ತುಂಬಾ ಹೆಮ್ಮೆ ಆಗೋ ವಿಷಯ ಏನಪ್ಪಾ ಅಂದ್ರೆ ಈ ರೀತಿ ಏನಪ್ಪಾ ಅಂದ್ರೆ ಎಲ್ಲರೂ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿಬಿಟ್ಟು ಅಚ್ಚುಕಟ್ಟವಾಗಿ ನೀರು ಮತ್ತು ಬಾಟಲು ಮತ್ತು ಶಾಲು ಮತ್ತು ಹೂವಿನಾರ ಎಲ್ಲ ರೀತಿ ವೇದಿಕೆ ಮೇಲೆ ಎಲ್ಲರಿಗೆ ಏನಂತ ಗಣ್ಯರಿಗೆ ಸನ್ಮಾನ ಮಾಡಿದ್ರಿ. ಎಲ್ಲರಿಗೆ ಒಂದು ಚೂರು ಕೂಡ ವ್ಯತ್ಯಾಸ ಅಲ್ಲ. ಬೇರೆ ಸಂಘಟನೆ, ಬೇರೆ ಸಾರ್ವಜನಿಕರ ಮತ್ತು ರಾಜಕಾರಣಿ ವೇದಿಕೆ ಮೇಲೆ ನೋಡ್ತೀವಿ, ನನಗೆ ಸ್ಟೇಜ್ ಮೇಲೆ ಕುಡ್ಸಕ್ ಕೊಟ್ಟಿಲ್ಲ, ನನಗೆ ಹೂವಿನಾರ ಕೊಡಕ್ ಕೊಟ್ಟಿಲ್ಲ, ವೇದಿಕೆ ಮೇಲೆ ಓಡಾಡಕ್ ಕೊಟ್ಟಿಲ್ಲ. ಅಲ್ಲಲ್ಲೇ ನಾನಾ ರೀತಿ ಭಿನ್ನ ಅಭಿಪ್ರಾಯಗಳು ಇರ್ತವೆ. ಇಲ್ಲಿ ಎಲ್ಲರ ಮುಖದಾಗ ನೋಡ್ತೀನಿ ಯಾವುದೇ ಭಿನ್ನ ಅಭಿಪ್ರಾಯ